ಬಿಗ್ ಬಾಸ್ ನಲ್ಲಿ ಗೆದ್ದಂತಹ 50 ಲಕ್ಷವನ್ನ ಏನು ಮಾಡ್ತಾರೆ ಗಿಲ್ಲಿ? ಸುದೀಪ್ ಕೊಟ್ಟಿರುವಂತಹ 10 ಲಕ್ಷ ಸೇರಿ ಗಿಲ್ಲಿ ಬಳಿ ಇದೀಗ 60 ಲಕ್ಷ ಇದೆ. ಬಿಗ್ ಶೋ ಗೆದ್ದ ಬಳಿಕ ಗಿಲ್ಲಿ ನಿರ್ಧಾರವೇನು ಗೊತ್ತಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ಗಿಲ್ಲಿ 50 ಲಕ್ಷದ ಸೀಕ್ರೆಟ್. ಬೆಂಗಳೂರಿನಲ್ಲೇ ಸೆಟಲ್ ಆಗ್ತಾರಾ ಬಿಗ್ ಬಾಸ್ ಗಿಲ್ಲಿ? ಬೆಂಗಳೂರಿನಲ್ಲಿ ಫ್ಲಾಟ್ ತೆಗೆದುಕೊಳ್ತಾರಾ ಬಿಗ್ ಬಾಸ್ ಗಿಲ್ಲಿ ಅನ್ನುವಂತಹ ಪ್ರಶ್ನೆ ಇದೆ. ಸದ್ಯಕ್ಕೆ ಮಂಡ್ಯ ಜಿಲ್ಲೆಯಲ್ಲೇ ಇರೋಕೆ ಗಿಲ್ಲಿ ನಟರಾಜ ಸಖತ್ ಪ್ಲಾನ್ ಒಂದನ್ನ ಮಾಡ್ಕೊಂಡಿದ್ದಾರೆ. ಅಥವಾ ಮಂಡ್ಯದಲ್ಲಿ ಮತ್ತಷ್ಟು ಜಮೀನನ್ನ ಖರೀದಿ ಮಾಡುವಂತಹ ಪ್ಲಾನ್ ಮಾಡ್ಕೊಂಡಿದ್ದಾರಾ? ಅದೇ ದುಡ್ಡಲ್ಲಿ ಮದುವೆಯಾಗೋ ಪ್ಲಾನ್ ಮಾಡಿದ್ದಾರಾ ಪಳಾರ್ ಗಿಲ್ಲಿ? ಗೊತ್ತಿಲ್ಲ. ಗಿಲ್ಲಿ ದಡದಪುರಕ್ಕೆ ಬಂದ ಬಳಿಕವೇ ಎಲ್ಲವೂ ಕೂಡ ನಿರ್ಧಾರ ಆಗತ್ತೆ. ಪ್ರತಿಯೊಬ್ಬರಿಗೂ ಕೂಡ ಇರುವಂತಹ ಪ್ರಶ್ನೆ ಇದೇ ಇರೋದು. ಈಗ 50 ಲಕ್ಷ ಗೆದ್ಕೊಂಡಿದ್ದಾರೆ ಬಿಗ್ ಬಾಸ್ ನಲ್ಲಿ ಗಿಲ್ಲಿ. ಮತ್ತೆ 10 ಲಕ್ಷ ಕೊಡ್ತೀನಿ ಅಂತ ಹೇಳಿ ಸುದೀಪ್ ಅವರು ಕೂಡ ಘೋಷಣೆ ಮಾಡಿದ್ರು ಸ್ಟೇಜ್ ಮೇಲೆ. ಸೊ ಹಾಗಾಗಿ ಅಷ್ಟು ಹಣವನ್ನ ಏನು ಮಾಡ್ತಾರೆ? ಯಾವುದರಲ್ಲಿ ಇನ್ವೆಸ್ಟ್ ಮಾಡ್ತಾರೆ? ಏನಾದರೂ ಅಲ್ಲೇ ಒಂದಷ್ಟು ಜಮೀನನ್ನು ತೆಗೆದುಕೊಂಡು ಅಲ್ಲೇ ಉಳಿದುಕೊಂಡು ಜಮೀನನ್ನು ಸ್ವಲ್ಪ ಡೆವಲಪ್ ಮಾಡಿಕೊಂಡು ಅಲ್ಲೇ ಜೀವನವನ್ನು ಮಾಡಬೇಕು ಅಂತ ಅಂದ್ಕೊಳ್ತಾರಾ? ಅಥವಾ ಬೆಂಗಳೂರಿನಲ್ಲಿ ಸೆಟಲ್ಡ್ ಆಗಬೇಕು ಅಂತ ಅಂದ್ಕೊಂಡಿದ್ದಾರಾ? ಅಥವಾ ಮಂಡ್ಯದಲ್ಲೇ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದಾರಾ? ಗೊತ್ತಿಲ್ಲ. ಬಟ್ ಎಲ್ಲವೂ ಕೂಡ ಪ್ರಶ್ನೆಯಾಗಿದೆ. ಸದ್ಯಕ್ಕೆ ಗಿಲ್ಲಿಯವರ ಮದುವೆ ಕೂಡ ಆಗಿಲ್ಲ. ಸೊ ಹಾಗಾಗಿ ಗಿಲ್ಲಿ ಮದುವೆ ಈಗ ಆಗತ್ತಾ ಮುಂದಿನ ದಿನಗಳಲ್ಲಿ? ಯಾರನ್ನಾದ್ರೂ ಪ್ರೀತಿ ಮಾಡ್ತಾ ಇದ್ದಾರಾ? ಹೀಗೆ ಸಾಕಷ್ಟು ಕುತೂಹಲಗಳು ಕೂಡ ಇದೆ. ಕಾದು ನೋಡಬೇಕು ಏನು ಮಾಡ್ತಾರೆ ಗಿಲ್ಲಿ ಅಂತ ಹೇಳಿ. ಒಬ್ಬ ಹಳ್ಳಿ ಹುಡುಗನಾಗಿ ಗೆದ್ದಂತಹ ಈ ಒಂದು ಅಮೌಂಟನ್ನು ಏನು ಮಾಡ್ತಾರೆ? ಅಷ್ಟು ಸುಲಭ ಅಲ್ಲ. 50ರಿಂದ 60 ಲಕ್ಷ ನಾವು ಗಳಿಕೆ ಮಾಡೋದು ಬಹಳಷ್ಟು ಕಷ್ಟಪಡಬೇಕಾಗತ್ತೆ ನಾವು ಇಷ್ಟು ಹಣವನ್ನು ಸಂಪಾದನೆ ಮಾಡಬೇಕು ಅಂತಂದರೆ.